ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಕುಂದಾನಗರಿಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಚಾನೆಲ್ ಹೋಗೋಣ, ನಮ್ಮ ವ್ಲಾಗ್ಗಳು ನೋಡೋಣ. ಮತ್ತು ಇವತ್ತು ಬಹಳ ಸ್ಪೆಷಲ್ ಅದ ನಮ್ಮ ಸಲುವಾಗಿ, ನಿಮ್ಮ ಸಲುವಾಗೂ ಸ್ಪೆಷಲ್ ಅದ. ಬಹಳ ದೊಡ್ಡ ಸರ್ಪ್ರೈಸ್ ಅದ. ಬಹಳ ವರ್ಷದ ನಂತರ ನಮಗದ ನಮ್ಮ ಮನೆಗೆ ಬಂದದ. ಅದೇನಂತ ನೀವು ನೋಡ್ರಿ, ನೀವು ಖುಷಿ ಪಡ್ತೀರಾ. ಮತ್ತು ಎಷ್ಟೊಂದೆಲ್ಲ ವಿಡಿಯೋಗಳು ಇಷ್ಟಪಡ್ತಾ ಇದ್ದೀರಾ. ಅದು ನನಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಸರಿಯಾಗಿ ನಿಮಗೆ ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಒಂದು ಟೈಮ್ ಬರ್ತದೆ, ಆ ಟೈಮ್ ಬರೋ ಮಟ್ಟ ನಾನು ಕಾಯ್ತಾ ಇದ್ದೀನಿ. ಪಟ ಪಟ ಎಲ್ಲ ಒಳ್ಳೆ ಒಳ್ಳೆ ವಿಡಿಯೋಗಳು ನಿಮಗೆ ಮಾಡಿ ನಾನು ಬಿಡ್ತೀನಿ. ಅಷ್ಟೊಂದು ತನಕ ಈ ವಿಡಿಯೋ ನೋಡ್ರಿ. तुम्ही येता ना शुक्रवार या मग शुक्रवारी येता म्हटल्यावर तर साहेबांना सांगते, तेच त्यांनी करतात आणि काय करू नका म्हणून सांगते बघा. मग नाही नको नको. आणि ಅದು ಇದು ಏಟಿ ಸ್ವೀಟ್ ನಮ್ಗೆ ಕೊಟ್ಟಾನ ಹಿಂಗ जातो जातो म्हणालता सा. बघितलं सर, जातो मी जाणारी, आज जातो उद्या जातो. चला चारू खावा. इकडे वा, केवढं खुशी नाही आहे. का जामून आणलाय म्हणाले मी. इकडे सर इनं ಸ್ವಲ್ಪ इकडे बरी ಗಪ್ಪನ ಒಂದು ಶಾರ್ಟ್ಸ್ ಮಾಡ್ತೇನೆ. ಇವತ್ತ ನಂಗೆ ಗೊತ್ತಿರ್ಲಿಲ್ಲ. ಮತ್ ಬೆಳಗ್ಗೆ ಹಿಂಗ್ 1 ಗಂಟೆಗೆ ಹಿಂಗ್ ಮೆಸೇಜ್ ಬಂತು, ಮೊಬೈಲ್ ಬಂದೆ ಅಂತ ಹಿಂಗ. ಅದ್ಕ ನೋಡಾದ್ಮೇಲೆ ಮನಿಗ್ ಬಂದ್ಮೇಲೆ ರಾತ್ರಿ ಹೇಳೋಣ ಅಂತ ಇದ್ ಮಾಡಿದ್ದೆ. ಆಯ್ತಪ್ಪ, ಶುರು ಆಯ್ತು, ಬಹಳ ಖುಷಿ ಆಯ್ತು. ಮತ್ತ ಅದ್ರೊಳಗ ಮೌಸಿ ಅದಾರು, ಮೌಸಿನು ಅವರು ನಿಂದ ಪಗಾರದ ಅವರು ಕೇಳಿದ್ರು. ಮತ್ತ ನಮ್ಮ ಅಮ್ಮನೂ ಯಾವಾಗ್ಲೂ ಅಣ್ಣಾಕಿ ನನ್ನ ಅಮ್ಮ ಅಣ್ಣಾಕಿ ಏನಂತ, ಈಗೇನು ಶರಣ್ ಪಗಾರ ಬರ್ತೈತಿ ಅವಳು ನೋಡ್ಲಿಲ್ಲ, ಖರೆ ಮೌಸಿ ನೋಡಿ ಅವ್ರ ಸ್ವೀಟ್ ಅಂತ ತಿಂದ್ರು, ಅವ್ನು ತಗೊಂಬಂದಿದ್ದ. ನಾವಾಗಿಂದ ಕೇಳಾಕೈತಿ ಏನ್ ಬರತ್ತದ ಏನೋ ಬುಕ್ಸ್ ಬರತ್ತಾವ, ಏನೋ ಬರತೈತಿ ಅಂತ ಹೇಳ ಅಮ್ಮ ಏನೋ ಬರ್ತೈತಿ ಹೊರಗೆ ತಗೋ ಅಂತ ಹೇಳಿ ಸ್ನಾನಕ್ಕೆ ಹೋದ. ಮತ್ ನೋಡಿದ್ರೆ ಏನಾದ್ರು ಬರ್ಬೋದು ಬಿಡು, ಏನಾದ್ರು ಒಂದು ಸ್ಟಡೀಸ್ ಎಲ್ಲ ಏನೋ ಮಾಡ್ಸಿದಾರ. ಈಗ ನೋಡಿದ್ರ ನಾ ಇಷ್ಟು ಅಡ್ಗೆ ಮಾಡಿಟ್ಟೇನಿ, ಇವತ್ತು ಏನ್ ತೆಗಿಯಾಕ ಅನ್ನೋದಿಲ್ಲ, ಇಷ್ಟು ವೆರೈಟಿ ಅಡ್ಗೆ ಐತಿ, ಇದು ಯಾವಾಗ ತಿನ್ನೋದನ್ನತೀನಿ ನೋಡಿ. ನನಗದು ವಿಚಾರನೇ ಇಲ್ಲ. ಒಂದ್ ದಿವಸ ಸಂಬಳ ಬಂದದ, ನಮ್ಗೆ ಸ್ವೀಟ್ ಕೊಡ್ತಾ ಇದ್ದಾನಂತ. ಆ ಮಗಂದ ಸಂಬಳ ಒಳಗಿಂದ ಅವ್ನ ಸಂಬಳ ಬಂದಿದ, ಅದ್ ತಿನ್ನೋದ್ ಇರ್ತದಲ್ಲ, ಬಹಳ ಸ್ಪೆಷಲ್, ಬಹಳ ಸ್ಪೆಷಲ್. ಅದೇನೋ ಸ್ಪೆಷಲ್ ಇರ್ತದೆ. ಏನಂತಂದ್ರೆ ಅದ ನಮ್ಮ ಮಗನಿಂದ ನಾವು ತಿನ್ನತೇವಲ್ಲ, ಅದು ಏನೋ ಒಂದು ನಮ್ಗೆ ಅದು ಸ್ಪೆಷಲ್ ಅನಿಸಿದ್ ನಂಗೆ. ಮತ್ತು ನಂದು ಜಾಮೂನ್ ಫೇವ್ರೇಟ್ ಅದ್ರೊಳಗ. ಮತ್ತು ಅದು ಒಂದು ಚಲೋ, ನನಗೆ ಏನು ಇಷ್ಟ ಆಗೋದ ಅದು ತಂದಿದ್ದ ನಾವ. ಚಲೋ ಆಗ್ಲಿ ಅಪ್ಪು, ಹಿಂಗ ನಿಂದೆಲ್ಲ ನಿಂಗೆ ಏನೇನ ನಮ್ಮ ಮನಸ್ಸು ತುಂಬಿಬಿಟ್ಟಿದಿ. ನೀ ಮತ್ತೆ ಸ್ವೀಟ್ ತಿನ್ಸಿದಿ, ಏನ್ ಬೇಕು ಅದ ನಮಗೆ ಇದು ಮಾಡಿದಿ, ಮನಸ್ಸು ತುಂಬ ಹಾರೈಸ್ತೇವೆ. ನಿಂದೆಲ್ಲ ಚಲೋ ಆಗ್ಲಿ, ಮತ್ತೆ ಆರಾಮ್ ನಡೀತಾ ಇರು. ಮತ್ತೆ ಹಿರಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರ್ಲಿ. ಹಿಂಗಪ್ಪ ನಾವು ಎಲ್ಲ ಇರ್ತಂದ ಜತ್ರ ಮಾಡಿ ನೋಡಿ ನಿಂದ ಕಣ್ಣಿಗೆ ನೋಡಿದೀವು. ನಾವು ಸ್ವತಃ ಕೈಲೇ ತಿನ್ನಿಸಿದ್ವಿ, ತಿಂದೀವಿ, ಸಂತೋಷ ಆಯ್ತು. ಹಿಂಗ ನಿಮ್ಗೆ ಎಲ್ಲ ಒಳ್ಳೇದಾಗ್ಲಿ, ಎಲ್ಲ ಸುಖ ಆಗ್ಲಿ, ವಾದಲ್ಲಿ ಬಂದಲ್ಲಿ ಪರಮಾತ್ಮನ ಆಶೀರ್ವಾದ ನಿನ್ ಮೇಲೆ ಇರ್ಲಿ. ಆಯ್ತು ಮೌಸಿ, ದೇವ್ರ ಆಶೀರ್ವಾದ ಇರ್ತದೆ ಏನೋ ಗೊತ್ತಿಲ್ಲ. ನಿಮ್ಮ ಎಲ್ಲರ ಆಶೀರ್ವಾದ ಅಂತೂ ಅವ್ರ ಮೇಲೆ ಐತಿ. ಮನಸ್ಸು ತುಂಬಾ ಹಾರೈಸ್ತೇರೆ ಅವಂಗ. ಹಿಂಗ ಸದಾ ನಮ್ಮ ಮೇಲೆ ಎಲ್ಲಾರ ಮೇಲೆ ನಿಮ್ಮ ಆಶೀರ್ವಾದ ಇರ್ಲಿ. ಆರಾಮಾಗಿ ನೀವು ಆರಾಮಾಗಿರ್ಲಿ. ಮತ್ತೆ ಈಗ ಮೌಸಿ ಊರಿಗೆ ಹೋಗ್ಲಿಕ್ಕೆ ತಯಾರಾಗಿದ್ದಾರೆ. ನಮ್ಮ ಮನೆಯವ್ರ ಅಕ್ಕ ಅವರು ಕಳ್ಸೋದಂದ್ರೆ ಎಷ್ಟು ಬೇಜಾರಾಗ್ತದೆ ನೋಡಿ. ಮತ್ತೆ ಏನಾಗ್ತದ, ಅನಿವಾರ್ಯ ಆಗ್ತದ. ಊರಲ್ಲೆಲ್ಲ ನಮ್ಮ ಅತ್ತೆಯವ್ರು ಇದ್ದಾರೆ, ಅವ್ರಿಗೆಲ್ಲ ನೋಡ್ಬೇಕಾಗ್ತದ. ಅದಕ್ಕೆ ಊರ ಕಡೆ ಹೋಗ್ತಾ ಇದ್ದಾರೆ. ಎಲ್ಲ ಕಳಿಸ್ಕೊಡ್ತಾ ಇದ್ದೀವಿ ನೋಡಿ. ಕಳಿಸ್ಕೊಡ್ಬೇಕಾದ್ರೆ ಎಷ್ಟೊಂದು ಬೇಜಾರಾಗ್ತದ. ಅವು ಎರಡು ಕೊಟ್ಬಿಡ್ಲೇನು ಬಿಳಿಯವನು? ನೀರಿನ ಬಾಟಲ್ ತಗೊಂಡು ಸುರೇಖಾ ಈ ಚಪಾತಿ ಇಟ್ಟು ನಾದ್ಕೊ ಪಟ್ಟು. ಬೆಳಿಗ್ಗೆ ಮಟ್ಕಿ ಉಸಳಿ ಮನೆ ಒಳಗೆ ಚಪಾತಿ ರೆಡಿ ಅದಾವ. ಮೌಸಿನೂ ಈಗ ನಾಷ್ಟ ಕೊಡತಾರ. ಮೌಸಿನೂ ಹೋಗೋರದಾರ ಈಗ ಊರಿಗೆ. ಮೌಸಿನ ಬ್ಯಾಗ್ ರೆಡಿ ಆಯ್ತು ನೋಡಿ, ಊರಿಗೆ ಹೊಂಟ್ರವ್ರೆ. ಬಂದಿದ್ರು, ವಿಡಿಯೋನೂ ಮಾಡೋಕ್ಕಾಗಲಿಲ್ಲ. ನಮ್ಮ ಕೆಲಸಗಳೆಲ್ಲ ಭಾಳಷ್ಟು ಇದ್ವಿ. ಮುಂದೆ ಸೆಮಿನಾರ್ ಎಕ್ಸಾಮ್ ಅವು ಇವೆಲ್ಲ ನಡೆದಾವ. ನಮ್ಮ ಮನೆ ಒಳಗೆ ಕ್ಲೀನಿಂಗು ನಡೆದದ. ಟೈಮ್ 7 ಗಂಟೆ ಆಗೈತಿ. ಈಗ
ಇದು ಟೈಮ್ ಬೆಳಿಗ್ಗೆ 9 ಗಂಟೆ ಆಗೈತಿ ರೀ. ಆಯ್ತು ರೀ, ಕಳಿಸ್ಕೊಡೋದಂದ್ರೆ ಬೇಜಾರಾಗ್ತದೆ. ಗೊತ್ತಾಯಿದಿಲ್ಲ ನಿಮ್ಗೆ, ಏನೂ ಮಾಡೋಕ್ಕಾಗಲ್ಲ, ಹೋಗಾಕ ಬೇಕಾಗ್ತದ. ಮತ್ತ ತಪ್ಸಾಕ್ ಹೋಗ್ಬೇಡ, ಅಕ್ಕಿಗೆ ಯಶೋದ ನನ್ಕಿಂತ ನೀನು ಫಸ್ಟ್ ನಂಬರ್ ಬಾಯವ. ಅಭ್ಯಾಸ ಇಲ್ಲಿ ನೋಡಿ, ನೋಡಿದ್ರ ಇರಿ ಅಪ್ಪನ ಬಾಟಲ್ ಅದು ಕೊಡ್ರಿ. ಅಲ್ಲಿ ಕೈಯಾಗಿ ಬುಕ್ ತೊಗೊಂಡು ಬರ್ಕೊ ತಿರ್ಗಾಡ್ತಾ ಇದ್ದಾಳೆ. मौसी खिड़की तेगिरी रे. हाँ तबियत कर सांभाळा तुम्ही. हाँ आराम राहा मौसी. हाँ हाँ मौसी, हाँ मौसी. ಬಾಬು ರೇನ್ಕೋಟ್ ಬಿದ್ದೈತಿ, ಮತ್ತು ತೆಗ್ದಿಡತ್ತ ಮ್ಯಾಲೆ ಹಿಂಗೆ ಮಾಡ್ತಾರೆ ನೋಡಿ. ಬಿದ್ದು ತೆಗ್ದಿಟ್ಟ ಅವ್ರು ಅದು ಜಾಗ ಹಚ್ಚೇ ಬಿಟ್ರಿ. ಅದಾದ ಮತ್ತೆ ಹಾರಿ ಹೋಗ್ತೈತೆ ಅದು. ಬಾಬು ಎಲ್ಲ ಇವೆಲ್ಲ ಪಾಟ್ಗಳು ಇಲ್ಲೆಲ್ಲ ಬಣ್ಣ ಹಚ್ಕೊಂಡಿದ್ದೀವಿ. ಇವೆಲ್ಲ ಪಾಟ್ಗಳೆಲ್ಲ ಇಟ್ಕೊಳತ್ತಾಗಿವಿ. ಇವೆಲ್ಲ ಪಾಟ್ಗಳು ಈ ಸೈಡ್ ಇಟ್ಟಿದ್ದೀವಿ. ಏನು ಮಾಡ್ಕೊಳತ್ತಿಪ್ಪ? ನನ್ನ ಮಗ ಡಾಕ್ಟರ್ ಶರಣಕುಮಾರ್ ಅವನ ಒಂದು ಸಾಧನೆಯ ಹಾದಿಯಲ್ಲಿ ಡಾಕ್ಟರ್ ಆಗಿ ಎಂಟ್ರನ್ಶಿಪ್ ಕೋರ್ಸ್ ಮಾಡುವಾಗ ಮೊದಲ ತಿಂಗಳ ಸಂಬಳ ಅವನಿಗೆ ಫಸ್ಟ್ ಟೈಮ್ ಬಂದದ. ಮೊದಲ ತಿಂಗಳ ಸಂಬಳ 30,000 ಅವನ ಅಕೌಂಟ್ಗೆ ಜಮಾ ಆಗಿದೆ. ಸೊ ಆ ಒಂದು ಖುಷಿಯಲ್ಲಿ ಅವನು ನಮ್ಮ ಎಲ್ಲರಿಗೂ ಸಿಹಿ ತಿನ್ನಿಸಿ ಅವನ ಖುಷಿಯನ್ನು ವ್ಯಕ್ತಪಡಿಸಲಿಕ್ಕೆ ಫಸ್ಟ್ ಕ್ಲಾಸ್ ಒಂದು ತಾಜಾ ಫ್ರೆಶ್ ಗುಲಾಬ್ ಜಾಮೂನ್ ತಂದಿದ್ದಾನೆ, ಸಿಹಿಯಾದ. ಸೊ ಆ ಸಿಹಿಯ ಜೊತೆಗೆ ನಮ್ಮನ್ನು ಸಂತೈಸಿಸಲು ಹಾಗೂ ಖುಷಿ ಪಡಲು ಅವನು ಪ್ರಯತ್ನ ಮಾಡ್ತಾ ಇದ್ದಾನೆ. ನಿನ್ನ ಮೊದಲ ತಿಂಗಳ ಸಂಭಾವನೆ 30,000 ಬರಲಿರುವ ದಿನಗಳಲ್ಲಿ 30 ಕೋಟಿಗೆ ಮುಂದೆ ದಾಪುಗಲ್ಲಾಗಲಿ. ಓಕೆ, ಎಲ್ಲರಿಗೂ ಸೇವೆ ಮಾಡುವಂಥ ಭಾಗ್ಯ ಅವನಿಗೆ ಸಿಕ್ಕದ. ಚೆನ್ನಾಗಾಯ್ತು, ಒಳ್ಳೇದು. ಈಗ ಮಾಡಲಿ, ಅವನಿಗೆ ಎಷ್ಟಾಗ್ತದೆ ಅಷ್ಟೇ ಸೇವೆ ಮಾಡಲಿ ಎಲ್ಲರದು. ನೀವು ವಿಡಿಯೋ ನೋಡಿ ಭಾಳ ಖುಷಿ ಪಟ್ಟಿದ್ದೀರಾ ಅಂತ ನಂಗೆ ಗೊತ್ತದ. ಎಷ್ಟು ಜನಾಗ ಗೊತ್ತಿರಲ್ಲ ಇಷ್ಟೆಲ್ಲ ನಮ್ಮ ಒಳಗೆ ನಡೀತಾ ಇದೆ ಅಂತ. ಎಷ್ಟು ನೀವು ಖುಷಿ ಪಡ್ತಾ ಇದ್ದೀರಾ ನೋಡಿ. ಅದಕ್ಕೆ ಎಷ್ಟು ಆಗ್ತದೆ, ಎಷ್ಟು ಜನ ನೋಡಿ ವಿಡಿಯೋಗಳು ನೀವು ನೋಡ್ತಾ ಇದ್ದೀರಾ, ಪರವಾಗಿಲ್ಲ, ನಡೀತದೆ ನನಗೆ. ಮತ್ತು ವ್ಯೂವರ್ಸು ಜಾಸ್ತಿ ಆಗ್ತಾರೆ. ಅಷ್ಟೋ ತನಕ ನೀವು ನಮ್ಮ ವಿಡಿಯೋಗಳನ್ನ ಇಷ್ಟಪಟ್ಟು ನೋಡ್ತಾ ಇದ್ದೀರಲ್ಲ, ಅದು ಭಾಳ ಖುಷಿ ಆಗ್ತದೆ ನನಗೆ. ಮತ್ತು ಒಳ್ಳೆ ವಿಡಿಯೋಗಳು ತೊಗೊಂಬರ್ತೀನಿ. ಒಳ್ಳೆ ಸರ್ಪ್ರೈಸ್ಗಳು ನಿಮ್ಮ ಸಲುವಾಗಿ ಮತ್ತು ಭಾಳಷ್ಟು ಇರ್ತಾವೆ. ಅಷ್ಟೋ ತನಕ ಈ ವಿಡಿಯೋಗಳನ್ನ ನೋಡಿ ಈ ಮನೆ ಮಗಳನ್ನ ನೀವೇ ಮುಂದಕ್ಕೆ ತೊಗೊಂಡು ಹೋಗ್ರಿ.